ವಿಶ್ವಲ್ ಅಡುಗೆ ಮನೆಯಲ್ಲಿ ಪ್ರತಿಭಾ ಮಾಡುವ ನಮಸ್ಕಾರಗಳು. ಇವತ್ತು ನಾವು ತುಂಬ ಹೆಲ್ದಿ ಮತ್ತು ಯುನೀಕ್ ರೆಸಿಪಿನ ಮಾಡೋಣ. ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿನ ಮಾಡೋಣ. ಎಲ್ಲ ಟಿಪ್ಸು ಮತ್ತು ಟ್ರಿಕ್ಸನ್ನು ಫಾಲೋ ಮಾಡಿಬಿಟ್ಟು ಇವತ್ತಿಂದ ಈ ರೆಸಿಪಿನ ಮಾಡೋಣ. ಇಲ್ಲಿ ನಾನು ಒಂದು ಸ್ವಲ್ಪ ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂದಿ ಆಗಬಾರ್ದು ಅಂತೇಳ್ಬಿಟ್ಟು ಇವತ್ತಿಂದ ಅರ್ಧ ಪ್ರಿಪ್ರೇಷನನ್ನು ನಾವು ಅಡ್ವಾನ್ಸಲ್ಲಿ ಮಾಡ್ಕೊಂಡಿಟ್ಕೊಂಡಿರೋದು. ಸೊ ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಒಂದು ಚಾಪರನ್ನು ತಗೊಳ್ಳೋಣ. ನೋಡಿ, ಇವಾಗ ಒಂದು ಚಾಪರಲ್ಲಿ ನಾವು ಈ ಥರ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳೋಣ. ಚಾಪರ್ ಇದ್ದರೆ ತುಂಬ ಟೈಮ್ ಸೇವಿಂಗ್ ರೆಸಿಪಿ ಅಂತಲೂ ಅನ್ಬೋದು. ಇಲ್ಲಿ ನಾನು 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕ್ಯಾಪನ್ನು ಹಾಕಿಬಿಟ್ಟು ನೋಡಿ ಈ ಥರ ಸಣ್ಣದಾಗಿ ನಾವು ಇದನ್ನು ಚಾಪ್ ಮಾಡ್ಕೋಬೇಕು. ನೋಡಿ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಇಲ್ಲಿ ನಾವು ಈರುಳ್ಳಿನ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಈರುಳ್ಳಿನ ಕಟ್ಟಾಗಿದೆ. ಇವಾಗ ಈ ಈರುಳ್ಳಿನ ನಾವು ಒಂದು ಬೌಲಲ್ಲಿ ಹಾಕ್ತಾ ಹೋಗೋಣ. ಈಗ ನಾವು ಏನೇನು ತರಕಾರಿ ಎಲ್ಲ ಈ ಥರ ಚಾಪ್ ಮಾಡ್ತೀವಲ್ಲ ಆ ಎಲ್ಲ ತರಕಾರಿನೂ ನಾವು ಇದೇ ಬೌಲಲ್ಲಿ ಹಾಕೋತಾ ಹೋಗೋಣ. ಇವಾಗ ನಾವು ಮಿಕ್ಕಿರೋದು ಎಲ್ಲ ತರಕಾರಿನೂ ಏನು ಚಾಪ್ ಮಾಡ್ತೀವಿ ಅದೆಲ್ಲನೂ ಇದೇ ಬೌಲಿಗೆ ಹಾಕೋತಾ ಹೋಗಬೇಕು. ಇವಾಗ ಮತ್ತೆ ಇದೇ ಚಾಪರಲ್ಲಿ ನೋಡಿ ಇಲ್ಲಿ ಸೌತೆಕಾಯಿನ ತೊಗೊಂಡಿದ್ದೀನಿ. ಈ ಸೌತೆಕಾಯಿನೂ ಕೂಡ ಇದ್ರೊಳಗಡೆ ಹಾಕೋತಾ ಹೋಗೋಣ. ಸೌತೆಕಾಯಿ ಮೇಲ್ಗಡೆದು ಸಿಪ್ಪೆನ ತಕ್ಕೋಬೇಕು. ಇದನ್ನು ಅದೇ ಥರ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬೇಗ ಚಾಪ್ ಆಯಿತು. ಇಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಾಗಿದೆ. ನೋಡಿ, ಕೈಯಲ್ಲಿ ಕಟ್ ಮಾಡ್ತಾ ಕೂತ್ಕೊಂಡಿದ್ರೆ ಬೆಳಗ್ಗೆ ಟೈಮಲ್ಲಿ ತುಂಬ ಕಡಿಮೆ ಟೈಮ್ ಇರುತ್ತೆ. ಸೊ ಗಡಿಬಿಡಿ ತುಂಬ ಇರುತ್ತೆ. ಆ ಟೈಮಲ್ಲಿ ನಾವು ಈ ಥರ ಚಾಪರನ್ನು ಯೂಸ್ ಮಾಡ್ಕೋಬೋದು. ತುಂಬ ಸ್ವಲ್ಪ ಕ್ವಾಂಟಿಟಿ ನೀವು ಇಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಇಲ್ಲಿ ಏನು ಮಾಡಬೇಕಂದ್ರೆ ಎಲ್ಲ ತರಕಾರಿನೂ ಕೂಡ ನೀವು ಒಂದೇ ಸರ್ತಿಗೆ ಹಾಕಿಬಿಟ್ಟು ಕೂಡ ಚಾಪ್ ಮಾಡ್ಕೋಬೋದು. ನೋಡಿ, ಅದೇ ಈರುಳ್ಳಿ ಒಳಗಡೆ ಇಲ್ಲಿ ನಾವು ಸೌತೆಕಾಯಿ ಕೂಡ ಕಟ್ ಮಾಡಿರೋದನ್ನ ಹಾಕೊಳ್ಳೋಣ. ಕ್ಯಾಬೇಜನ್ನು ತೊಗೊಂಡಿದ್ದೀನಿ, ಎಲೆಕೋಸನ್ನು ತೊಗೊಂಡಿದ್ದೀನಿ. ತುಂಬ ಹೆಲ್ದಿ ರೆಸಿಪಿ, ಯಾಕಂದರೆ ಇಷ್ಟು ತರಕಾರಿಗಳು ನಾವೆಲ್ಲ ಹಾಕಿ ಮಾಡಿದರೆ ಮಕ್ಕಳಿಗೆ ತುಂಬ ಹೆಲ್ದಿ ಆಗುತ್ತೆ. ನೋಡಿ, ಕ್ಯಾಬೇಜು ಕೂಡ ತುಂಬ ಚೆನ್ನಾಗೆ ಚಾಪ್ ಆಗಿದೆ. ಇಲ್ಲಿ ನೋಡಿ, ನಿಮ್ಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣ ಮಾಡ್ಕೋಬೋದು. ಸೊ ಇದನ್ನು ಕೂಡ ಅದೇ ಬೌಲಕ್ಕೆ ತಕ್ಕೊಳ್ಳೋಣ. ಇಲ್ಲಿ ನಾನು ಸ್ವೀಟ್ ಕಾರ್ನನ್ನು ತೊಗೊಂಡಿದ್ದೀನಿ, ಯಾಕಂದರೆ ಕೂತ್ಕೊಳ್ಳೋಕ್ಕೆ ಟೈಮ್ ಇರೋದಿಲ್ಲ. ಹಾಗಾಗಿಬಿಟ್ಟು ಹಸಿದೇ ನಾನು ಇಲ್ಲಿ ಯೂಸ್ ಮಾಡಿರೋದು. ಒಂದು ಅರ್ಧ ಕಪ್ಪದಷ್ಟು ಇದೆ. ಇದನ್ನು ಮಾತ್ರ ನಾನು ಜಾಸ್ತಿ ಚಾಪ್ ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿ ಹಂಗೇ ಇಟ್ಕೊಂಡಿರೋದು. ಇಲ್ಲಿ ನೋಡಿ, ಯಾಕಂದರೆ ಈ ಥರ ಇಟ್ಕೊಂಡ್ರೆ ತಿನ್ನಬೇಕಾದ್ರೆ ಕ್ರಂಚಿನೆಸ್ ಬರುತ್ತೆ, ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇದನ್ನು ಕೂಡ ಇದೇ ಬೌಲ್ ಒಳಗಡೆ ಹಾಕೊಳ್ಳೋಣ. ನೋಡಿ, ಎಲ್ಲ ತರಕಾರಿನ ಈ ಥರ ನಾವು ಕಟ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಏನು ಮಾಡಬೇಕಂದ್ರೆ ಟೊಮೆಟೊನ ನಾವು ಚಾಪರ್ ಒಳಗಡೆ ಹಾಕೋಬಾರ್ದು. ಯಾಕಂದರೆ ಚಾಪರ್ ಒಳಗಡೆ ಟೊಮೆಟೊ ಹಾಕ್ಕೊಂಡಿದ್ರೆ ತುಂಬ ನೀರಾಗುತ್ತೆ. ಹಾಗಾಗಿ ನಾವೇನು ಇವಾಗ ಇಲ್ಲಿ ಸ್ಟಫಿಂಗ್ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನೀರಾಗುತ್ತೆ. ಸೊ ಇದು ಮೇನ್ ಟ್ರಿಕ್ಕು. ಮತ್ತು ಟೊಮೆಟೊದು ಆದಷ್ಟು ನಾವು ಇಲ್ಲಿ ನೀರನ್ನು ಈ ಥರ ಹಿಂಡಿ ಬಿಟ್ಟು ಇದ್ರೊಳಗಡೆ ಹಾಕೋಬೇಕು. ಯಾಕಂದರೆ ಆದಷ್ಟು ನಾವು ಇದ್ರೊಳಗಡೆದು ನೀರನ್ನು ತಕ್ಕೊಂಡಿದ್ರೆ ನಮ್ದೇನು ಸ್ಟಫಿಂಗ್ ಇದೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಬ್ರೆಡ್ಡು ಕೂಡ ಸಾಫ್ಟ್ ಆಗಂಗಿಲ್ಲ. ನೋಡಿ, ಈ ಥರ ಹಿಂಡ್ಬಿಟ್ಟು ತಕ್ಕೊಳ್ಳೋಣ. ಈ ಉಳಿದಿರೋದು ರಸನ ನೀವು ಬೇಕಂದರೆ ಸಾರಿಗೆ ಅಥವಾ ಚಪಾತಿಗೆ ಹಿಟ್ಟು ಕಲಿಸ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ನಾವು ಇದ್ರೊಳಗಡೆ ಉಪ್ಪನ್ನು ಹಾಕೋಬೇಕು. ಸೊ ಇವಾಗ ಉಪ್ಪು ಯಾವಾಗ ಹಾಕೋಬೇಕಂದ್ರೆ ನಾವು ಇವಾಗ ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೀವಿ, ಇಲ್ಲ ನೀವು ಮಾಡೋಕ್ಕೆ ಇನ್ನೂ ತುಂಬ ಟೈಮ್ ಇದೆ ಅಂದಾಗ ಉಪ್ಪನ್ನು ಹಾಕೋಬಾರ್ದು. ಅಡ್ವಾನ್ಸಲ್ಲಿ ಉಪ್ಪು ಹಾಕೊಂಡಿದ್ರೆ ಮತ್ತೆ ನೀರು ಬಿಡುತ್ತೆ. ಯಾಕಂದರೆ ಆಲ್ರೆಡಿ ಇದ್ರ ಒಳಗಡೆ ಈರುಳ್ಳಿ ಇದೆ. ಸೊ ಈರುಳ್ಳಿ ಇರೋದ್ರಿಂದ ಇದು ನೀರು ಬಿಡುತ್ತೆ. ಸೊ ನೀವು ಮಾಡ್ಕೊಳ್ಳೋ ಟೈಮಿಗೆ ಅಷ್ಟೇ ಉಪ್ಪನ್ನು ಹಾಕೊಳ್ಳಿ. ನಾನು ಇವಾಗ ಹೆಂಗೂ ಮಾಡಿ ತೋರಿಸ್ತಾ ಇದ್ದೀನಿ ಅಂಥೇಳಿ ಇವಾಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ರುಚಿನ ನೋಡಿಬಿಟ್ಟು ಉಪ್ಪನ್ನು ಹಾಕೊಳ್ಳಿ. ಇವಾಗ ನೋಡಿ, ಇದ್ರ ಒಳಗಡೆ ಕೆಂಪು ಖಾರದ ಪುಡಿನ ಹಾಕೊಳ್ಳೋಣ. ಗುಂಟೂರು ಬೇಡಗೆ ಮಿಕ್ಸ್ ಇದೆ. ನೀವು ಕೆಂಪು ಖಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು. ಬಟ್ ನಾನು ಕೇಳಿದರೆ ಕೆಂಪು ಖಾರದ ಪುಡಿ ಹಾಕೊಳ್ಳಿ, ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ನಾನು 1 ಸ್ಪೂನಷ್ಟು ಕೆಂಪು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಖಾರನ ನೋಡಿಬಿಟ್ಟು ಕೆಂಪು ಖಾರದ ಪುಡಿನ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ನಾವು ಪಿಜ್ಜಾ ಹರ್ಬ್ಸನ್ನು ಹಾಕೊಳ್ಳೋಣ. ಇದಕ್ಕೆ ಆರ್ಗ್ಯಾನೋ ಕೂಡ ಅಂತಾರೆ. ನೋಡಿ, ಈ ಥರ ಬರುತ್ತೆ. ಸೊ ಇದನ್ನು ಕೂಡ ಇದ್ರೊಳಗಡೆ ಹಾಕೊಳ್ಳೋಣ. ಸೊ ಇದೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಟೇಸ್ಟ್ ತುಂಬ ಸಖತ್ತಾಗಿ ಬರುತ್ತೆ. ಇವಾಗ ಹಾಕೊಳ್ಳೋಣ ಇಲ್ಲಿ ಪಿಜ್ಜಾ ಮತ್ತು ಪಾಸ್ತಾ ಸಾಸು. ಸಖತ್ತಾಗಿ ಟೇಸ್ಟ್ ಬರುತ್ತೆ. ಸೊ ಸಾಸನ್ನು ಏನು ಜಾಸ್ತಿ ಬೇಡ, ಒಂದು 2 ಸ್ಪೂನ್ ಹಾಕ್ಕೊಂಡಿದ್ರೆ ಸಾಕು. ಇವಾಗ ಹಾಕೊಳ್ಳೋಣ ಒಂದು 2 ಸ್ಪೂನಷ್ಟು ಟೊಮೆಟೊ ಸಾಸು.
ನೋಡಿ ಇಲ್ಲಿ ನಾನು ಆಲಿವ್ಸನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಹಸಿರು ಕಲರ್ ಆಲಿವ್ಸ್ ಇದ್ದರೆ ಅದನ್ನು ತೊಗೊಳ್ಳಿ. ನನ್ನ ಹತ್ರ ಬ್ಲ್ಯಾಕ್ ಇದೆ ಅಂತ ಬ್ಲ್ಯಾಕ್ ತೊಗೊಂಡಿದ್ದೀನಿ. ತುಂಬ ಹೆಲ್ದಿ. ಇನ್ನೂ ಈ ರೆಸಿಪಿನ ನಾವು ಮಾಡಬಹುದು. ಇವಾಗ ಇಲ್ಲಿ ಮ್ಯಾವನೀಸ್ನ ಹಾಕೊಳ್ಳೋಣ. ಇದು ಆಪ್ಷನಲ್ ಇದೆ, ಬೇಕಂದರೆ ಹಾಕ್ಕೊಳ್ಳಿ. ಬಟ್ ಹಾಕಿದರೆ ಮಾತ್ರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಬಾಯಲ್ಲಿಟ್ಟರೆ ಮೆಲ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು 1 ಸ್ಪೂನ್ ಅಷ್ಟೇ ವೈಟ್ ಮ್ಯಾವನೀಸನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಎಗ್ಲೆಸ್ಸು ಕೂಡ ಬರುತ್ತೆ. ನಾನು ಎಗ್ಲೆಸ್ ಮ್ಯಾವನೀಸನ್ನು ಯೂಸ್ ಮಾಡಿದ್ದೀನಿ. ನೋಡಿ ಇಲ್ಲಿ ನಾನು ಪನ್ನೀರನ್ನು ತೊಗೊಂಡಿದ್ದೀನಿ. ಪನ್ನೀರದ್ದು ಒಂದು ಚಿಕ್ಕದ ಪೀಸನ್ನು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಪನ್ನೀರ್ ಬೇಕಂದರೆ ಹಾಕ್ಕೋಬೋದು. ಚೀಸ್ ಬೇಕಂದರೆ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ, ನೀವು ಚೀಸನ್ನು ಕೂಡ ಹಾಕ್ಕೋಬೋದು. ಪನ್ನೀರು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಹೈ ಪ್ರೋಟೀನು ಅಂತೇಳ್ಬಿಟ್ಟು. ಸೊ ಇದನ್ನು ಕೂಡ ಈ ಥರ ಗ್ರೇಟ್ ಮಾಡಿ ಹಾಕ್ಕೊಳ್ಳೋಣ, ತುರಿದ್ಬಿಟ್ಟು ಹಾಕ್ಕೊಳ್ಳೋಣ. ತುಂಬ ಸಖತ್ತಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ಪನ್ನೀರನ್ನು ತುರ್ಕೋಬೇಕು. ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ವಿಶ್ವಲ್ ಅಡುಗೆ ಮನೆಯದು ವಾಟ್ಸಪ್ ಗ್ರೂಪ್ ಇನ್ನೂ ಯಾರೂ ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನೋಡಿ ಇವಾಗ ಈ ಸ್ಟಫಿಂಗನ್ನು ರೆಡಿಯಾಗಿದೆ. ಇದನ್ನು ಪಕ್ಕಕ್ಕಿಡೋಣ. ನೋಡಿ ಇಲ್ಲಿ ನಾನು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದು 0 ಮೈದಾ ಬ್ರೆಡ್ಡು, ಇದು ಹೋಲ್ ವೀಟ್ ತೊಗೊಂಡಿರೋದು. ಇಲ್ಲಿ ನೋಡಿ ಕೈಯಲ್ಲಿನೇ ಹಿಡಿದು ತೋರಿಸ್ತೀನಿ, ಇಷ್ಟೇ ಸಾಫ್ಟ್ ಇದೆ, ಫ್ರೆಶ್ ಆಗಿ ಇದೆ. ಇವಾಗ ಏನು ಮಾಡೋಣ ಅಂದರೆ ಈ ಬ್ರೆಡ್ ಮೇಲ್ಗಡೆ ಎಲ್ಲ ಸಾಸ್ಗಳು ಹಚ್ಚೋ ಅವಶ್ಯಕತೆನೇ ಇಲ್ಲ. ಬರೀ ನಮ್ಮದೊಂದು ಈ ಸ್ಟಫಿಂಗನ್ನು ನಾವು ಈ ಥರ ಹಚ್ಚಿದರೆ ಸಾಕು. ನೋಡಿ ಈ ಥರ ನಾವು ಸ್ಟಫಿಂಗನ್ನು ಹಾಕ್ಕೊಳ್ಳೋಣ. ನಿಮ್ಮ ಸ್ಟಫಿಂಗ್ ಎಷ್ಟು ಬೇಕೋ ಅಷ್ಟು ಇಲ್ಲಿ ನೀವು ಸ್ಟಫಿಂಗನ್ನು ಹಾಕ್ಕೋಬೋದು. ಇವಾಗ ಏನಾಗುತ್ತಂದರೆ ಸ್ಯಾಂಡ್ವಿಚ್ ಮಾಡ್ಕೋಬೇಕಂದ್ರೆ ಇನ್ನೊಂದು ಪುದೀನ ಚಟ್ನಿ ಮಾಡ್ಕೋಬೇಕು, ಪುದೀನ ಚಟ್ನಿ ಹಚ್ಚಬೇಕು, ಆಮೇಲೆ ಸ್ಟಫಿಂಗ್ ಹಾಕಬೇಕು, ಆ ಥರ ಇರುತ್ತೆ. ಬಟ್ ಇಲ್ಲಿ ಆ ಥರ ಯಾವುದೂ ಮಾಡೋದು ಬೇಕಾಗಿಲ್ಲ. ಈ ರೀತಿಯಲ್ಲಿ ಒಂದು ಸರ್ತಿ ನೀವು ಸ್ಯಾಂಡ್ವಿಚನ್ನು ಮಾಡಿ ನೋಡಿ, ನೀವು ಕೂಡ ಸ್ಯಾಂಡ್ವಿಚಿದ್ದು ಫ್ಯಾನ್ ಆಗ್ತೀರಾ. ಇಲ್ಲಿ ಏನಪ್ಪ ಇದೆ ಎಲೆ ಅಂದರೆ ಇಲ್ಲಿ ನಾನು ಲೆಟಸನ್ನು ತೊಗೊಂಡಿದ್ದೀನಿ. ಲೆಟಸ್ ಅವೈಲೇಬಲ್ ಇದೆ ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಬಟ್ ಇದ್ದರೆ ಮಾತ್ರ ಮಿಸ್ ಮಾಡಬೇಡಿ, ಯಾಕಂದರೆ ತುಂಬಾ ಒಳ್ಳೆಯದಿದು ಲೆಟಸ್ಸು. ಇದ್ರ ಮೇಲ್ಗಡೆ ನಾವು ಇದನ್ನು ಬ್ರೆಡ್ದು ಇನ್ನೊಂದು ಪೀಸನ್ನು ಇಡೋಣ. ಇಲ್ಲ ನಮಗೆ ಜಾಸ್ತಿ ಸ್ಟಫಿಂಗ್ ಬೇಕು, ಒಂದೇ ಸೈಡ್ತಿ ಜಾಸ್ತಿ ಬೇಡ ಅಂದರೆ ಈ ಸೈಡಿಗೂ ಕೂಡ ನೀವು ಇನ್ನೊಂದು ಸ್ವಲ್ಪ ಸ್ಟಫಿಂಗನ್ನು ಹಚ್ಕೋಬೋದು. ಬಟ್ ಇಲ್ಲಿ ನಾನು ಒಂದೇ ಸೈಡಕ್ಕೆ ಹಚ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಈ ಥರ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ನೋಡಿ ನಮ್ಮದು ಸ್ಯಾಂಡ್ವಿಚ್ ರೆಡಿಯಾಗಿದೆ. ಸಖತ್ತಾಗಿ ಕಾಣ್ತಾ ಇದೆ, ಟೇಸ್ಟು ಕೂಡ ಅದೇ ಥರ ಇರುತ್ತೆ. ನೋಡಿ ಇಲ್ಲಿ ನಮ್ಮದು ಸ್ಯಾಂಡ್ವಿಚ್ ಇದ್ದು ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ಇದ್ರ ಮೇಲ್ಗಡೆ ಕ್ರಿಸ್ಪಿನೆಸ್ ಬರೋಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳೋಣ. ಇಲ್ಲಿ ನಾನು ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ, ಯಾಕಂದರೆ ತುಪ್ಪದ ಫ್ಲೇವರ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ತವೆನೂ ಕೂಡ ಬಿಸಿ ಮಾಡೋಕೆ ಇಟ್ಕೊಂಡಿರೋದು ಮೀಡಿಯಮ್ ಫ್ಲೇಮಲ್ಲಿ. ಒಂದು ಸರ್ತಿ ಈ ಥರ ಸ್ಯಾಂಡ್ವಿಚನ್ನು ಇಟ್ಬಿಟ್ಟು ಸ್ವಲ್ಪ ಲೈಟಾಗಿ ಈ ಥರ ಪ್ರೆಸ್ ಮಾಡಿ. ಸೊ ಒಂದೇ ಸರ್ತಿಗೆ 2-3 ಆದರೆ ಆ ಥರ ನೀವು ಮಾಡ್ಕೋಬೋದು. ಇದನ್ನು ಕೂಡ ನಾವು ಅದೇ ಥರ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದ ನಂತರ ಮೇಲ್ಗಡೆನೂ ಕೂಡ ಸ್ವಲ್ಪ ನಾವು ತುಪ್ಪನ ಒರೆಸ್ಕೊಳ್ಳೋಣ. ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನಿಮ್ಗೇನಾದರೆ ಈ ಸ್ಯಾಂಡ್ವಿಚ್ ಮಾಡಬೇಕಾದ್ರೆ ಡೌಟ್ಸ್ ಇದ್ದರೆ ನಮಗೆ ನೀವು ಕಮೆಂಟ್ ಮೂಲಕ ಕೇಳ್ಬೋದು. ನೋಡಿ ಇವಾಗ ಇದನ್ನು ತಿರುಗಿಸ್ಕೊಳ್ಳೋಣ. ಸೊ ನಾನು ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ನಿಧಾನಕ್ಕೆ ಇದನ್ನು ನಾನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಎಷ್ಟು ನಿಧಾನಕ್ಕೆ ನಾವು ಇದನ್ನು ರೋಸ್ಟ್ ಮಾಡ್ಕೋತೀವಿ ಅಷ್ಟು ಕ್ರಿಸ್ಪಿ ಆಗುತ್ತೆ. ಸೊ ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿ, ಸಖತ್ತಾಗಿ ಟೇಸ್ಟ್ ಬರುತ್ತೆ. ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಇಲ್ಲಿ ನಾವು ಬ್ರೆಡನ್ನು ರೋಸ್ಟ್ ಮಾಡ್ಕೊಳ್ಳೋಣ. ನೀವು ತವೆ ಮೇಲೆ ಈ ಥರ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ರೆ ಅದ್ರ ರುಚಿ ಸಖತ್ತಾಗಿರುತ್ತೆ. ಅದೇ ನೀವು ಸ್ಯಾಂಡ್ವಿಚ್ ಮೇಕರಲ್ಲಿ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ರೆ ಅದು ಒಂದಕ್ಕೊಂದು ಈ ಥರ ಅಂಟಿಬಿಟ್ಟು ಅದು ತಿನ್ನಬೇಕಾದ್ರೆ ನಿಮಗೆ ಅದ್ರ ಫ್ಲೇವರೇ ಬೇರೆ ಬರುತ್ತೆ. ಸೊ ನೀವು ಯಾವಾಗಲೂ ಈ ಥರ ಒಂದು ಮೆಥಡಲ್ಲಿ ಮಾಡಿ ಒಂದು ಸರ್ತಿ ತಿಂದು ನೋಡಿ, ಆಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎರಡು ಸೈಡೂ ಕೂಡ ನಾವು ಇದನ್ನು ಈ ಥರ ರೋಸ್ಟ್ ಮಾಡ್ಕೊಳ್ಳೋಣ. ಇದ್ರ ಮೇಲ್ಗಡೆ ನೀವು ಕಲರ್ ನೋಡ್ಬೋದು, ಸಖತ್ತಾಗಿ ಬಂದಿದೆ ಅಲ್ವಾ. ನೋಡಿ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡೋಣ ಅಂದರೆ ಇದನ್ನು ಇಲ್ಲೇ ತವೆಯಲ್ಲೇ ನಾನು ಕಟ್ ಮಾಡ್ಕೊತೀನಿ, ಯಾಕಂದರೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಥರ ಇಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಸೂಪರ್, ವಾವ್ ಸಖತ್ತಾಗಿದೆ. ಇಲ್ಲಿ ನೋಡಿ ಲೇಯರ್ಸ್ ಇದೆ ಅಲ್ಲ, ತುಂಬ ಚೆನ್ನಾಗಿದೆ ಲೇಯರ್ಸೂ ಕೂಡ ಇಲ್ಲಿ ನೀವು ನೋಡ್ಬೋದು. ಇವಾಗ ಇದನ್ನು ನಾವು ಸರ್ವ್ ಮಾಡೋಣ. ಬಿಸಿ ಬಿಸಿ ಸ್ಯಾಂಡ್ವಿಚನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಮಕ್ಕಳು ಲಂಚ್ ಬಾಕ್ಸಿಗಂತೂ ಹಾಕ್ಕೊಟ್ರೆ ನೋಡಿ
ಬಿಸಿ ಬಿಸಿ ಕ್ರಂಚಿಯಾಗಿ ಇರೋವಂಥ ಈ ಸ್ಯಾಂಡ್ವಿಚನ್ನು ನಾವು ಒಂದ್ಸರ್ತಿ ಟೇಸ್ಟ್ ಮಾಡೋಣ. ವೇಟ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ. ಪರ್ಫೆಕ್ಟಾಗಿ ಅನಿಸುತ್ತೆ. ನೋಡೋಣ, ಟೇಸ್ಟ್ ಮಾಡಿ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. A1 ರೆಸಿಪಿ ಅಂತ ಅನ್ಬೋದು. ಹೇಳಿರೋದೆಲ್ಲ ಟಿಪ್ಸನ್ನು ಫಾಲೋ ಮಾಡಿ. ಇನ್ನೊಂದಂದರೆ, ನೀವು ಈ ಥರ ಸ್ಯಾಂಡ್ವಿಚ್ ಮಾಡಿದರೆ ನಿಮ್ಮ ಕೆಚಪ್ಪದ ಅವಶ್ಯಕತೆಯೇ ಇಲ್ಲ. ಎಲ್ಲ ವೆಜಿಟೇಬಲ್ಸು, ಮೈಲ್ಡ್ ಆಗಿ ಫ್ಲೇವರ್ಸು, ಸೂಪರಾಗಿ ಟೇಸ್ಟು. ಆಮೇಲೆ ಮಕ್ಕಳ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿರುವಂಥ ಒಂದು ರೆಸಿಪಿ ಅಂತಲೂ ಕೂಡ ಅನ್ಬೋದು. ನೀವು ಈ ಸ್ಯಾಂಡ್ವಿಚ್ ಜೊತೆ ಅವರಿಗೆ ಆ್ಯಪಲ್ಲು ಅಥವಾ ವಾಟರ್ ಮೆಲನನ್ನು ಕಟ್ ಮಾಡಿಬಿಟ್ಟು ಕೂಡ ಕೊಡ್ಬೋದು. ಸೊ ಅವರಿಗೆ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ನೀವು ಹೆಲ್ದಿಯಾಗಿ ಕೊಟ್ಟಂಗಾಗುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.